ನಾಯಕತ್ವ ಬದಲಾವಣೆಯ ವಿಚಾರ ಎಲ್ಲೆಲ್ಲಿಗೂ ಹೊಟ್ಟೋಯ್ತು. ಅಫ್ಕೋರ್ಸ್ ಎಲ್ಲವೂ ಇಂಟರ್ಲಿಂಕ್ ಒಂದಕ್ಕೊಂದು ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಸಮೀವುಲ್ಲಾ ಸರ್, ನಾವು ಇನ್ನೊಂದು ವಿಚಾರ ನಾನು ಮಾತಾಡಬೇಕಾಗಿತ್ತು. ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಏನು ಕದ್ದು ಮುಚ್ಚಿ ಮಾತಾಡಿಲ್ಲ, ಎಲ್ಲರೂ ನಮ್ಮ ಹೈಕಮಾಂಡ್ ಜೊತೆ ಮಾತಾಡಿದೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಟ್ ದ ಸೇಮ್ ಟೈಮ್ ಇವತ್ತು ಪೂರ್ವಭಾವಿ ಸಭೆ ಇರುತ್ತೆ ಸರ್, ಅಸ್ಸಾಂದು ಚುನಾವಣಾ ಮೀಟಿಂಗ್ ಕೂಡ ಇವತ್ತೇ ಇದೆ ಅಂತ ಅಂದ್ಕೊಂಡಿರ್ತಾರೆ. ಪೂರ್ವಭಾವಿ ಸಭೆ ಯಾವತ್ತಿರುತ್ತೆ ಅಂತ ಗೊತ್ತಿರಲ್ವಾ, ಅಥವಾ ಅಸ್ಸಾಂ ಚುನಾವಣಾ ಸಭೆ ಯಾವತ್ತಿರುತ್ತೆ ಅಂತ ಗೊತ್ತಿರಲ್ವಾ, ಅಥವಾ ಉಸ್ತುವಾರಿ ಸಚಿವರಾಗಿ ಅಲ್ಲಿ ಡಿ ಕೆ ಶಿ ಅವರ ಪ್ರೆಸೆನ್ಸ್ ಇಂಪಾರ್ಟೆಂಟ್ ಹೌದೋ ಇಲ್ವೋ ಇವತ್ತಿನ ಸಭೆಯಲ್ಲಿ, ಅಥವಾ ನೀವು ಬಜೆಟ್ ಮಂಡಿಸ್ತಾ ಇರೋದು ನನಗೆ ಒಮ್ಮತ ಇಲ್ಲ ಅಥವಾ ಸಹಮತ ಇಲ್ಲ ಅನ್ನುವಂಥ ಮೆಸೇಜ್ ಏನು ಸರ್ ಇದು? ಇಲ್ಲ, ನನಗೆ ತಿಳಿದ ಮಟ್ಟಿಗೆ ಅವರು ಮುಖ್ಯಮಂತ್ರಿಗಳ ಬಜೆಟ್ ಸಿದ್ಧತಾ ಸಭೆಯನ್ನ ಅವ್ರೇನ್ ಬಹಿಷ್ಕಾರ ಏನ್ ಹಾಕೋತಾರೆ ಏನ್ ಹೋಗಿಲ್ಲ. ಅಸ್ಸಾಂ ರಿಲೇಟೆಡ್ ಚರ್ಚೆ ಇದ್ದಿದ್ರಿಂದ ಅವ್ರು ಹೋಗಿದ್ದಾರೆ ಅಂತ ನನಗೆ ಅನಿಸ್ತು. ನಾನು ಅದನ್ನ ಚೆಕ್ ಮಾಡ್ಕೊಂಡಾಗ ಮತ್ ಮುಖ್ಯಮಂತ್ರಿಗೆ ಅವರು ಪತ್ರವನ್ನ ಬರೆದು ಬಿಟ್ಟು ಅವರು ನಾನು ಬರೋದಕ್ಕಾಗಲ್ಲ, ಈ ತರ ಇದೆ ಅಂತ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಇಲ್ಲಿ ನಾನು ಹೇಳೋದಕ್ಕೆ ಬಯಸೋದು ಏನು ಅಂತಂದ್ರೆ, ಒಂದ್ ಕಡೆ ಬಜೆಟ್ ಸಿದ್ಧತೆ ನಡೆಸ್ತಾರೆ, ಮತ್ತೊಂದೆಡೆ ಅಧಿವೇಶನ ಕರೀತಾರೆ. ಇಂತಹ ಸಂದರ್ಭದಲ್ಲಿ MLAsಗಳು ಒಬ್ರಿಗೊಬ್ರು ಬೀದಿ ಕಾಳಗದ ರೀತಿಯಲ್ಲಿ ಯತೀಂದ್ರ ಒಬ್ರು ಸ್ಟೇಟ್ಮೆಂಟ್ ಕೊಟ್ರೆ ಮತ್ತೊಬ್ಬ ಶಾಸಕರನ್ನು ಕೌಂಟರ್ ಮಾಡ್ತಾರೆ, ಇವರೇ ಹೈಕಮಾಂಡ್ ಅಂತ DCM ಪ್ರಶ್ನೆ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಈಗ AICC ರಾಷ್ಟ್ರೀಯ ಅಧ್ಯಕ್ಷರು ಬಾಯಿ ಮುಚ್ಕೊಂಡು ಕೂರಿ ಅಂದ್ರೂ ನಾಟ್ತಾ ಇದ್ರು. ಇದಕ್ಕಿನ್ನ ಅಶಿಸ್ತಿನ ಪರಮಾವಧಿ ಅಂತ ಅನ್ಬೇಕಂದ್ರೆ ಆದ್ರೂ ಏನು ಆಗ್ತಿಲ್ಲ. ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಅವರು ಸಿದ್ದರಾಮಯ್ಯನವ್ರನ್ನಾದ್ರೂ ಕಂಟಿನ್ಯೂ ಮಾಡಿ, DK ಶಿವಕುಮಾರ್ ಅವರನ್ನ ಏನ್ ಮಾಡ್ತಾರೋ ನೋಡ್ಲಿ. ಆದ್ರೆ ಹೈಕಮಾಂಡ್ ಇಂಟರ್ವ್ಯೂನ್ ಆಗುವಂತಹ ಸಂದರ್ಭ ಬಂದ್ರು ಭಿನ್ನಮತ ಕ್ರಮೇಣ ಬಿಕ್ಕಟ್ಟಿನ ಸ್ವರೂಪ ಪಡಿತಾ ಇದ್ರು. ವರಿಷ್ಠರು ಯಾಕೆ ಇಲ್ಲಿ ಇಂಟರ್ವ್ಯೂನ್ ಆಗ್ತಿಲ್ಲ ಅನ್ನೋದು ನನಗೆ ಒಂದು ಕ್ಲಿಯರ್ ಪಿಕ್ಚರ್ ನನ್ನ ನಾಲೆಡ್ಜ್ ಪ್ರಕಾರ ಸಿಗ್ತಾ ಇದೆ ಸರ್. ಐ ಡೋಂಟ್ ನೋ ವೆದರ್ ಐ ಆಮ್ ರೈಟ್ ಆರ್ ರಾಂಗ್, ಬಟ್ ನಾನು ನಂದೊಂದು ಹೇಳ್ಬಿಡ್ತೀನಿ. ಒಂದು, ಯತೀಂದ್ರ ಇಷ್ಟೆಲ್ಲ ಮಾತಾಡ್ತಾ ಇದ್ರು, ಒಂದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಲ್ಲ, ಇಟ್ ಹಸ್ ಬಿನ್ ಮೋರ್ ದ್ಯಾನ್ 5-6 ಟೈಮ್ಸ್ ಯತೀಂದ್ರ ಸ್ಟೇಟ್ಮೆಂಟ್ ಆಗೋಗಿದೆ. ಬೇರೆಯವರೆಲ್ಲ ಒಂದ್ 2-3 ಸಲ ಮಾತಾಡಿದ್ರು, ನೋಟಿಸ್ ಕೊಟ್ಟ ಮೇಲೆ ಬಾಯಿ ಮುಚ್ಕೊಂಡು ಸುಮ್ಮನಾದ್ರು. ಒಂದು ಹಂತಕ್ಕೆ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ. ಓನ್ಲಿ ವೆನ್ ಯತೀಂದ್ರ ಸ್ಟೇಟ್ಮೆಂಟ್ ಕೊಟ್ಟ ನಂತರ ಮಾತ್ರ ಅವ್ರು ರಿಯಾಕ್ಟ್ ಮಾಡ್ತಿದ್ದಾರೆ. ನನಗೇನ್ ಅನ್ನಿಸ್ತಾ ಇದೆ ಅಂತಂದ್ರೆ, ಸಿದ್ದರಾಮಯ್ಯ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಟೀಮು ಕಾಂಗ್ರೆಸ್ ಹೈಕಮಾಂಡ್ ನ ಅಸಹಾಯಕತೆಯನ್ನ ತುಂಬಾ ಚೆನ್ನಾಗಿ ಬಳಸ್ಕೊಳ್ತಿದ್ದಾರೆ. ಸೊ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ ಏನಿದೆ, ಅಥವಾ ಯತೀಂದ್ರ ಆಗ್ಲಿ ಸಿದ್ದರಾಮಯ್ಯ ಅವರಾಗ್ಲಿ, ಅವ್ರನ್ನ ಟಚ್ ಮಾಡಕ್ಕೂ ಕೂಡ ಹೆದರ್ಕೊಳ್ತಾ ಇದೆಯೋ ಈ ಸಂದರ್ಭದಲ್ಲಿ, ಬಿಕಾಸ್ ಬೇರೆ ಬೇರೆ ಸ್ಟೇಟ್ ನ ಎಲೆಕ್ಷನ್ ಇರೋದ್ರಿಂದ. ಸೊ ಅದು ಪ್ಲಸ್ ಪಾಯಿಂಟ್ ಆಗಿ ತಗೊಂಡಿದ್ದಾರೆ ಯತೀಂದ್ರ. ಏನೋ ಟೇಕನ್ ಫಾರ್, ನಾನು ಪ್ಲಸ್ ಪಾಯಿಂಟ್ ಅಂತ ಹೇಳಕ್ ಹೋಗಲ್ಲ, ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡಿರ್ಬೋದು ಅಂತ ನನಗೆ ಅನ್ನಿಸ್ತಿದೆ ಸರ್. ಅದಕ್ಕೇನೆ, ಇಲ್ಲಾಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಹೇಳಿದ್ರು ಯತೀಂದ್ರ ಬಾಯಿ ಮುಚ್ಕೊಂಡು ಸುಮ್ನಿರಲ್ಲ ಅಂತಂದ್ರೆ ಏನ್ ಸರ್ ಅರ್ಥ? ಅದು ನಿಮ್ ಪಕ್ಷದಲ್ಲಿ ಏನು ಆಗೋದಿಲ್ಲ, ಜನ ನೋಡ್ತಿದ್ರೆ ಫ್ರೀ ಎಂಟರ್ಟೈನ್ಮೆಂಟ್. ನಾವು ಆಯ್ಕೆ ಮಾಡಿರುವಂತವ್ರು ಏನೇನೆಲ್ಲ ಆಡ್ತಿದ್ದಾರೆ, ಏನೇನು ಸರ್ಕಸ್ ಮಾಡ್ತಿದ್ದಾರೆ, ಎಲ್ಲ ಫ್ರೀ ಎಂಟರ್ಟೈನ್ಮೆಂಟ್. ಮಾನ್ಯ ರಾಹುಲ್ ಗಾಂಧಿ ಅವರು, ಮಾನ್ಯ ಖರ್ಗೆ ಸಾಹೇಬರು ಚರ್ಚೆ ಮಾಡಿ ತೀರ್ಮಾನ ಮಾಡೋದು, ಅಲ್ಲಿವರೆಗೂ ಯಾರೋ ಇಂಪ್ಯಾಕ್ಟ್ ಆಗೋದಿಲ್ಲ, ಸಕಾರಾತ್ಮಕ ನಕಾರಾತ್ಮಕ ಏನು ಇಂಪ್ಯಾಕ್ಟ್ ಆಗೋದಿಲ್ಲ, ಚಿಂತೆ ಇಲ್ಲ. ಮತ್ತೆ ಯಾಕೆ ನಿಮ್ ಪಕ್ಷದಲ್ಲಿ ನಿಮ್ಮಲ್ಲೇ ಗೊಂದಲಗಳು ಯಾಕೆ ಸೃಷ್ಟಿ ಮಾಡ್ತಿದ್ದಾರೆ? ಏನು ಗೊಂದಲ? ಯಾಕೆ ಸ್ಟೇಟ್ಮೆಂಟ್ ಕೊಡಬೇಕು? ಯಾರ ಹೇಳಿಕೆಯಿಂದ ಓಕೆ, ನಾನೊಂದು ಮಾತು ಹೇಳ್ತೀನಿ, ನಿಮ್ದೇ ಮಾತು. ನೀವಂದ್ರಿ CM DCM ಇಬ್ರು ಹೈಕಮಾಂಡ್ ಮಾತಿಗೆ ಬದ್ಧ, ನಾವೆಲ್ಲರದು ಅದೇ ಸ್ಟ್ಯಾಂಡು ಅಂತ ಹೇಳಿದ್ರಿ. ನಿಜ. ನಿಮ್ಮ ಬೇರೆ ಬೇರೆ ನಾಯಕರುಗಳು ನಾನು ಅಬ್ಸರ್ವ್, ಇವತ್ತು RV ದೇಶಪಾಂಡೆ ಅವರು ಕೂಡ ಹೇಳಿದ್ರು ಹೈಕಮಾಂಡ್ ನಿರ್ಣಯ ಅಂತ. ಇವನ್ ಪರಮೇಶ್ವರ್ ಟೆಲ್ಸ್ ದ ಸೇಮ್ ಥಿಂಗ್. ಹಂಗಂದ ಮೇಲೆ ಯತೀಂದ್ರ ಒಬ್ರು ಯಾಕೆ ಹೈಕಮಾಂಡ್ ನಿರ್ಧಾರ ಅದು ನಮ್ಗಲ್ಲ ಜವಾಬ್ದಾರಿ ಅಂತ ಹೇಳಕ್ಕೆ ಯತೀಂದ್ರ ಯಾಕೆ ಬಾಯಿ ಬರ್ತಾ ಇಲ್ಲ? ಅವರು ಮೊದಲು ಹೇಳಿದ್ರು ಕೂಡ 5 ವರ್ಷ ಸಿದ್ದರಾಮಯ್ಯ ಅವರು ಇರ್ತಾರೆ ಹೇಳಿದ್ರು ಕೂಡ, 2ನೇ ಬಾರಿ ಮತ್ತೆ ಹೇಳಿದ್ದಾರೆ, ಕ್ಲಾರಿಫಿಕೇಶನ್. ಹೈಕಮಾಂಡ್ ತೀರ್ಮಾನ, ಅಂತಿಮ ತೀರ್ಮಾನ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ, ಕೌಂಟರ್ ಮಾಡಿದ್ರು. ಅವರು ಬಹಳ ಶಿಸ್ತಿಂದನೇ ಇದ್ದಾರೆ. ಯಾರು? ಮಾನ್ಯ ಯತೀಂದ್ರ ಅವರು ಶಿಸ್ತಿಂದಿದ್ದಾರೆ, ಯಾರು? ನನಗೆ ಆಶ್ಚರ್ಯ ಏನಂದ್ರೆ, ಬೀಯಿಂಗ್ ಅ ಡಾಕ್ಟರ್ ಹೌ ಕ್ಯಾನ್ ಹಿ ಬಿ ಸೋ ಇಂಡಿಸಿಪ್ಲಿನ್ಡ್ ಅಂತ ಅನ್ನಿಸ್ತಾ ಇದೆ ನನಗೆ. ಆತರ ಏನಿಲ್ಲ, ಯಾವ ರೀತಿಯ ಒಂದ್ ಪ್ರಶ್ನೆ, ನೀವು ಬೇಕಾದಷ್ಟು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಬಂದಿದ್ದೀರಾ, ಮತ್ತೆ ಅಪೋಸಿಷನ್ ಅನ್ನ ಟೈಮಲ್ಲಿ ಹೇಗೆ ಟ್ಯಾಕ್ಲ್ ಮಾಡೋದು ಸಿಚುಯೇಷನ್ ಕೂಡ ನಿಮ್ಗೆ ಗೊತ್ತು, ಮತ್ತೆ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಅನ್ನು ನೋಡಿದಿರಾ. ಈಗ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಕೊಟ್ರು, ಶಿವಗಂಗಾ ಬಸವರಾಜಿಗೆ ನೋಟಿಸ್ ಕೊಟ್ರು,
ಅವರು ರಿಪ್ಲೈ ಕೊಟ್ರು, ಆಮೇಲೆ ಅವ್ರ ಪಾಡಿಗೆ ಅವ್ರು ಸುಮ್ಮನಿದ್ರು. ಇನ್ಕ್ಲೂಡಿಂಗ್ ಕುಣಿಗಲ್ ನೋಟಿಸ್ ಕೊಡ್ಬೇಕೋ ಬೇಡ? ಇಲ್ಲ, ಅದನ್ನ ಈಗ ಕೆಪಿಸಿಸಿ ಅಧ್ಯಕ್ಷರು ಅದು ಅಶಿಸ್ತು ಅಂತ ಅನ್ಸಿದ್ರೆ ಅಧ್ಯಕ್ಷರಿಗೆ ಅವರು ತೀರ್ಮಾನ ಮಾಡ್ತಾರೆ. ಕೆಪಿಸಿಸಿ ಅಧ್ಯಕ್ಷರೇ ನೋಡಿ, ಈಗ ಪಕ್ಷ ಇವಾಗ ಕೆಪಿಸಿಸಿ ಅಧ್ಯಕ್ಷರು ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಪಕ್ಷದ ಜವಾಬ್ದಾರಿ ಹೊಣೆಗಾರಿಕೆ ಅವ್ರದ್ದೇನೆ. ಯಾವರೇ ಶಾಸಕ ಆಗಲಿ ಕಾರ್ಯಕರ್ತ ಆಗಲಿ ಯಾರು ಶಿಸ್ತಿಂದ ಇರಬೇಕು ಯಾರು ಇರಬೇಕು ಅನ್ನೋದು ತೀರ್ಮಾನ ಅವರೇ ಮಾಡ್ತಾರೆ. ಆಮೇಲೆ ಮುಖ್ಯಮಂತ್ರಿಗಳಾಗಿ ರಾಜ್ಯದ ಸರ್ಕಾರದ ಉಸ್ತುವಾರಿ ಮಾನ್ಯ ಸಿದ್ದರಾಮಯ್ಯನವರೇ. ಈಗ ಬದಲಾವಣೆಯ ಚರ್ಚೆ ಮಾಧ್ಯಮದಲ್ಲಿ ಹೇಳಿಕೆ ಮುಖಾಂತರ ಅಥವಾ ಇನ್ನೊಬ್ಬರು ಶಾಸಕರ ಹೇಳಿಕೆ ಮುಖಾಂತರ ಯಾವ ಬದಲಾವಣೆಗಳು ಇಂಪ್ಯಾಕ್ಟ್ ಆಗೋದಿಲ್ಲ. ಅದರಿಂದ ಯಾವ ನಕಾರಾತ್ಮಕ ಇಂಪ್ಯಾಕ್ಟ್ ಆಗಲ್ಲ, ಪಾಸಿಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ಈ ಹೇಳಿಕೆಗಳ ಅಗತ್ಯ ಇರಲಿಲ್ಲ, ಬಟ್ ಅಗತ್ಯ ಕೊಟ್ಟ ಮೇಲೆ ಕೂಡ ಇಂಪ್ಯಾಕ್ಟ್ ಏನಾಗೋದಿಲ್ಲ. ನಾನೇನ್ ಹೇಳ್ತೀನಿ ಗೊತ್ತಾ, ದಿನ ಈ ತರ ಮಾತಾಡಿ ನಮ್ಗೆ ಆಹಾರ ಆಗ್ಬೇಡಿ ಅಂತ ಹೇಳ್ತಾ ಇದೀವಿ. ನಮ್ಗೇನ್ ಬೇಡಪ್ಪ, ಈ ತರ ಊಟ ನಮಗೂ ಮಾಡಕ್ಕೇನ್ ಇಷ್ಟ ಇಲ್ಲ, ದಿನ ಕೂತ್ಕೊಂಡು ನಮಗೂ ಮಾಡಕ್ ಬೇಕಾದಷ್ಟು ಕೆಲಸ ಇದೆ ಆಯ್ತಾ. ಅಟ್ ದ ಸೇಮ್ ಟೈಮ್ ನಮ್ಮ ಕೆಪಿಸಿಸಿ ಅಧ್ಯಕ್ಷರಿಗೆ ಶಿಸ್ತು ಅಂತ ಅನ್ಸಿದ್ರೆ ಅವರು ಇದ್ ಮಾಡಿರೋರು ಅಂತ ಅನ್ಸಿದ್ರಿ ಅಲ್ವಾ. ಕೆಪಿಸಿಸಿ ಅಧ್ಯಕ್ಷರು ಹೇಳ್ಬಿಟ್ಟಿದ್ದಾರೆ ಯತೀಂದ್ರನೇ ಹೈಕಮಾಂಡ್ ಅವ್ರು ಹೇಳಿದ್ದೆ ಪಾಲ್ಸೋಣ ಅಂತ. ಸೊ ಅಶಿಸ್ತು ಅಂತ ಅವ್ರಿಗೆ ಅನ್ಸಲ್ಲ, ಅದಕ್ಕೆ ಅವ್ರು ನೋಟಿಸ್ ಕೊಟ್ಟಿಲ್ಲ ಅಷ್ಟೇ. when your KPCC president has accepted ಯತೀಂದ್ರ as ಹೈಕಮಾಂಡ್, how can he issue the notice ಅಲ್ವಾ? ನೋಡಿ, ಅಗತ್ಯ ಬಿದ್ರೆ ಅವರೆಲ್ಲ ಫೋನಲ್ಲಿ ಮಾತಾಡಿರ್ತಾರೆ, ಹೇಳಿರ್ತಾರೆ, ಅವ್ರಿಗೆಲ್ಲ ಹೇಳಿಕೆ ಏನು ಹೇಳ್ಬೇಕು ಅದೆಲ್ಲ ಹೇಳಿರ್ತಾರೆ. ಈಗ ಅವರು ಹೇಳಿರ್ತಾರೆ. ನನ್ನ ಒಂದು ಪ್ರಶ್ನೆ ಏನ್ ಗೊತ್ತಾ, 16 ಬಾರಿ ಸಚಿವರಾಗಿ ಶಾಸಕರಾಗಿ ಇಷ್ಟೆಲ್ಲ ದೊಡ್ಡ ದೊಡ್ಡ ರಾಜಕೀಯ ಅನುಭವ ಇರುವಂತ ದೊಡ್ಡ ದೊಡ್ಡ ಸಚಿವರೇ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಯತೀಂದ್ರ ಮಾತಾಡ್ತಿದ್ದಾರೆ, ಯಾಕೆ ಗೊತ್ತಾ? ಹಿ ಡಸಂಟ್ ಹ್ಯಾವ್ ಪೊಲಿಟಿಕಲ್ ಮೆಚುರಿಟಿ, ಅದಕ್ಕೆ ಮಾತಾಡ್ತಾ ಇದ್ದಾರೆ. ನಿಮ್ಮ ವಿಶ್ಲೇಷಣೆ ಇದೆ, ಅವ್ರಿಗೆ ಪೊಲಿಟಿಕಲ್ ಮೆಚುರಿಟಿ ಇದೆ. ನೋಡಿ, ಈ ಚುನಾವಣೆ ನೀವು ಸರ್ಕಾರ ಬರಬೇಕಾದ್ರೆ ಯತೀಂದ್ರ ಅವರು ಕೂಡ ಒಂದು ಕಾರಣ ಇದ್ದಾರೆ. ಅವರು ಕಂಟೆಸ್ಟ್ ಮಾಡಿದಂಗೆ ಅಲ್ಲ, ಹಂಗೆ ನಾವು ಅವ್ರನ್ನ ಈಗ ನಾನು ಕಾಂಗ್ರೆಸ್ ಕಾರ್ಯಕರ್ತ, ನನಗೆ ಗೊತ್ತಿದೆಯಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆಗ್ಲಿ ಅಥವಾ ಮಾನ್ಯ ಡಿ ಕೆ ಶಿವಕುಮಾರ್ ಆಗ್ಲಿ, ಬೇರೆ ಯಾರೇ ಶಾಸಕರಾಗ್ಲಿ, ಯಾರೇ ಏನೇ ಚರ್ಚೆ ಮಾಡೋರು ರಾಜ್ಯದಲ್ಲಿ ಮಾಡಿದ್ರು ಕೂಡ ಅದು ಯಾವ ಇಂಪ್ಯಾಕ್ಟ್, ಪಾಸಿಟಿವ್ ನೆಗೆಟಿವ್ ಇಂಪ್ಯಾಕ್ಟ್ ಆಗೋದಿಲ್ಲ. ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, ಅದಕ್ಕೆ ಸಿದ್ದರಾಮಯ್ಯನವರು ಬದ್ಧ ಇದ್ದಾರೆ. ಗೊತ್ತಿರೋ ಮಟ್ಟಿಗೆ ಪಕ್ಷಕ್ಕೆ ಅಧಿಕಾರಕ್ಕೆ ಬರಕ್ಕೆ ಯತೀಂದ್ರನೂ ಕಾರಣ ಅಂತ ನೀವು ಅನ್ಬೋದೇನೋ, ಆದರೆ ಕ್ಷೇತ್ರ ಬಿಟ್ಕೊಟ್ಟು ತ್ಯಾಗ ಮಾಡಿರೋದು ಅವ್ರ ಅಪ್ಪಂಗೋಸ್ಕರ ಬಿಟ್ಟು ಬೇರೆ ಯಾರಿಗೂ ಏನು ಮಾಡಿಲ್ಲ. ಇಂಪ್ಯಾಕ್ಟ್ ಈ ರಾಜ್ಯಕ್ಕಾಗಿದೆ, ಒಂದೇ ಒಂದು ತೀರ್ಮಾನ ರಾಜ್ಯಕ್ಕೆ. ತನು ಮನ ಧನ ಸ್ಯಾಕ್ರಿಫೈಸ್ ಮಾಡಿರೋದು ಡಿ ಕೆ ಶಿವಕುಮಾರ್ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ, ನಮಗೂ ಗೊತ್ತಿದೆ. ನಾವು ಸಂಘಟನೆ ಇರೋದು, ನಾವು ಸಂಘಟನೆ ನಾವೆಲ್ಲ ಕುರ್ಚಿ ಬಗ್ಗೆ ಮಾತಾಡ್ತಿದೀವಲ್ಲ ಸಿಂಧೂರ, ನಿಮ್ಗೆ ಅನ್ಸುತ್ತಾ ಈಗ DCM ಶಿವಕುಮಾರ್ ಡಿ ಕೆ ಶಿವಕುಮಾರ್ ಆಗ್ಲಿ ಅಥವಾ ಸಿದ್ದರಾಮಯ್ಯನೇ ಕಂಟಿನ್ಯೂ ಆಗ್ಲಿ ರಾಜ್ಯದ ಪರಿಸ್ಥಿತಿ ಏನೋ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೆ? ಎಷ್ಟು 6,000 ಕೋಟಿ ಅಬಕಾರಿ ಹಗರಣ, 98 ಕೋಟಿ ಡ್ರಗ್ಸ್ ಹಗರಣ, ಡ್ರಗ್ಸ್ ಪ್ರಕರಣ, 14,000 ಕೋಟಿ, ನಂಬರ್ 1 ಜಾಬ್ ಕ್ರಿಯೇಷನ್, ನಂಬರ್ 1 ಎಂಟರ್‌ಪ್ರೆನ್ಯೂರ್‌ಶಿಪ್, ನಂಬರ್ 1 ಸ್ಟಾರ್ಟ್ಅಪ್ ಅಲ್ಲಿ, ನಂಬರ್ 1 ನಾನು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಲ್ಲ, ಪರಿಸ್ಥಿತಿ ಏನೋ ಚೇಂಜ್ ಆಗುತ್ತಾ? ಅಥವಾ ಜನರ ಬಗ್ಗೆ 6,000 7,000 ಶಾಲೆಗಳು ಮುಚ್ಚುತ್ತಾ ಇದೆ, ಅದೇನೋ ಚೇಂಜಸ್ ಆಗ್ತಾ ಇದೆ. ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಕೇಳಿ ಅದ್ರ ಬಗ್ಗೆ. ಆಹಾಕಾರ ಮಾಡ್ತಾ ಇದ್ದಾರೆ, ಶಾಲೆ ಮುಚ್ಚೋಗಿದೆ, ಏನೋ ಚೇಂಜಸ್ ಆಗ್ತಾ ಇದೆ. ಒಂದು ಉದಾಹರಣೆ, ಮಹಿಳೆಯರ ಬಗ್ಗೆ ಒಂದು ಚೂರು ಗಮನ ಇಲ್ಲ, ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಇಲ್ಲ. ಏನ್ ಮಾಡ್ತಾರೆ? ಮತ ಹಾಕಿರುವ ಮತದಾರರ ಬಗ್ಗೆ ಚೆಲ್ಲಾಟ ಕರ್ನಾಟಕ ಮಾಡ್ತಾ ನಂಬರ್ 1, ಜನರ ಟ್ಯಾಕ್ಸ್ ದುಡ್ಡನ್ನ ಆದಾಯದಲ್ಲಿ ಕರ್ನಾಟಕ ನಂಬರ್ 1, ಏನ್ ಮಾತಾಡ್ತಿದ್ದೀರಾ? ಎಂಟರ್‌ಪ್ರೆನ್ಯೂರ್‌ಶಿಪ್ ಅಲ್ಲಿ ಕರ್ನಾಟಕ ನಂಬರ್ 1, ಇನ್ವೆಸ್ಟ್ಮೆಂಟ್ ಅಲ್ಲಿ ನಂಬರ್ 1, ಜಾಬ್ ಕ್ರಿಯೇಷನ್ ನಂಬರ್ 1, ಸ್ಟಾರ್ಟ್ಅಪ್ ಅಲ್ಲಿ ನಂಬರ್ 1. ಬಿಜೆಪಿ ಅಭಿವೃದ್ಧಿ ಗೊತ್ತಿಲ್ಲ, ಬಿಜೆಪಿ ಇದ್ದಾಗ ನಂಬರ್ 1, ನಾನು ಒಂದು ಇಡೀ ದೇಶದಲ್ಲಿ ನಂಬರ್ 1 ಆಗಿದೆ. ಗುಜರಾತ್ ಪೋರ್ಟ್ ಅದಾನಿ ಪೋರ್ಟ್ ಇಂದ ಬರ್ತಾ ಇದೆ. ಒಂದ್ ನಿಮಿಷ, ಮಿತ್ರ ಅದಾನಿ ಪೋರ್ಟ್ ಇಂದ ಬರ್ತಾ ಇದೆ ನೋಡಿ. ಒಂದ್ ನಿಮಿಷ ಹೇಳ್ತೀನಿ. ಅದಾನಿ ಪೋರ್ಟ್ ಇಂದ ಬಂದ್ರೆ ಕರ್ನಾಟಕ ಇಂಟೆಲಿಜೆನ್ಸ್ ಏನ್ ಕತ್ತೆ ಕಾಯ್ತಾ ಇದೆ? ಎಲ್ಲ 3,000 ಕೇಸ್ ಹಾಕಿದ್ದಾರೆ, 3,000 ಕೇಸ್ ಹಾಕಿದ್ದಾರೆ. ಪ್ರತಿದಿನ ಗುಜರಾತ್ ಪೊಲೀಸ್ ಬಂದು ಎವರಿಡೇ ಪೊಲೀಸರು ಹಿಡಿತಾ ಇದ್ದಾರೆ ಕರ್ನಾಟಕದಲ್ಲಿ. ಗುಜರಾತ್ ಅದಾನಿ ಮೈಸೂರಲ್ಲಿರುವ ಡ್ರಗ್ಸ್ ಹಿಡಿಯಕ್ಕೆ ಮಹಾರಾಷ್ಟ್ರದಿಂದ ಪೊಲೀಸ್ ಅದಾನಿ ಪೋರ್ಟ್ ಡ್ರಗ್ಸ್ ಅಂತ ಹೇಳಿ ಮತ್ತೆ ಅತ್ತರಿರಿ. ಅದಾನಿ ಪೋರ್ಟ್ ನೀವು ಗೊತ್ತಿಲ್ಲ, ಯಾರು ಗೃಹ ಸಚಿವರು ಸ್ವಲ್ಪ ಮಾತಾಡಕ್ಕೆ ಹೇಳಿ. ಹೇಳಿ ಸಮೀಲ ಸರ್, ನಿಮ್ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ಒಂದು, ಹೈಕಮಾಂಡ್ ತಕ್ಷಣ ಮಧ್ಯಪ್ರವೇಶ ಮಾಡಲ್ಲ ಸರ್, ಅವರು ಮಾಡಲ್ಲ ಅಂದ್ರೆ ಕಾಂಗ್ರೆಸ್ ಕತೆ ಎಡವಟ್ಟಾಗುತ್ತೆ. ಏನಾಗಲ್ಲ ಸರ್, ಅವ್ರ ಪಕ್ಷಕ್ಕೆ ಏನು ಆಗಲ್ಲ, ಆದ್ರೆ ರಾಜ್ಯಕ್ಕೆ ಏನೇನಾಗುತ್ತೆ ಅನ್ನೋ ಯೋಚನೆ ಅವ್ರಿಗೆ ಇಲ್ಲ. ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ದೊಡ್ಡ ಮಟ್ಟದಲ್ಲಿ ಧಕ್ಕೆ ಆಗುತ್ತೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡದಲ್ಲೇ ಇರೋದು ಅದು ಒಳ್ಳೆಯ ನಡವಳಿಕೆ ಅಲ್ಲ.
ಆಲ್ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಬಿಟ್ಬಿಡಿ, ಸ್ವಲ್ಪ ಜ್ವಲಂತ ಸಮಸ್ಯೆ ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಆದ್ರೆ ನಾನು ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ನಟರಾಜ್ ಗೌಡ್ರೆ, ನೀವು ಹೇಳ್ತಾ ಇದ್ರಿ ಇದು ಅವರವರ ವೈಯಕ್ತಿಕ ಸ್ಟೇಟ್ಮೆಂಟ್ಸ್ ಇಂದ ನಮ್ಮ ಪಕ್ಷಕ್ಕೆ ಏನೂ ಲಾಸ್ ಆಗಲ್ಲ ಅಂತ. ಏನ್ ಲಾಸ್ ಆಗುತ್ತೆ ಅನ್ನೋದನ್ನ ನೀವು 2028 ಅಲ್ಲಿ ವಿಟ್ನೆಸ್ ಮಾಡ್ತೀರಿ. ಬರ್ದಿಟ್ಕೊಳ್ಳಿ ಇವತ್ತು ಡೇ ಟು ಟೈಮ್ ಹಾಕೊಂಡು. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.